ಇವತ್ತು ನಾನು ನಿಮಗೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ತುಂಬ ಸುಲಭ. ಇದನ್ನು ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಷ್ಟು ಬೇಗ ನಿಮಗೆ ಸಿಗತ್ತೆ ಅಂತ ನೋಡಿ. ಇದನ್ನೇ ಪಿಲ್ಲೋ ಟೆಕ್ನಿಕ್ ಅಂತೀವಿ. ಪಿಲ್ಲೋ ಅಂದರೆ ಗೊತ್ತು ತಾನೇ, ನಿಮ್ಮ ದಿಂಬು. ಸೊ ಈ ಪಿಲ್ಲೋ ಟೆಕ್ನಿಕಲ್ಲಿ ನೀವೇನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಗೋಲನ್ನು ತಗೊಳ್ಳಿ. ಈಗ ನಿಮ್ಮ ಜೀವನದಲ್ಲಿ ಅತ್ಯಗತ್ಯವಾಗಿ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಆಲ್ರೆಡಿ ನಡೆದು ಹೋಗಿದೆ ಅಥವಾ ನಡೀತಾ ಇದೆ ಅಂತ ಬರ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್ ಅದನ್ನು ಕೊಟ್ಟಿದ್ದಕ್ಕೆ ಅಂತ ಬರ್ಕೊಂಡು ಅದನ್ನು ಕೈಯಲ್ಲಿಟ್ಕೊಂಡು ಒಂದು ಸಲ ಫುಲ್ಲಾಗಿ ಓದಿ ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಅದು ನಡೆದು ಹೋಗಿದೆ, ನಿಮಗೆ ಸಿಕ್ಕಿಬಿಟ್ಟಿದೆ. ಅದು ಸಿಕ್ಕಾಗ ನಿಮ್ಮ ಭಾವನೆಗಳು ಹೇಗಿದೆ, ಎಷ್ಟು ಖುಷಿಯಾಗಿದ್ದೀರಾ, ಎಷ್ಟು ತೃಪ್ತರಾಗಿದ್ದೀರಾ, ಈ ರೀತಿ ಆ ಫೀಲಿಂಗ್ಸನ್ನು ಗಮನಿಸ್ಕೊಳ್ಳಿ. ಆಮೇಲೆ ಅದನ್ನು ಪಿಲ್ಲೋ ಕವರ್ ಒಳಗೆ ಇಟ್ಬಿಡಿ. ಪಿಲ್ಲೋ ಕವರ್ ಒಳಗೆ ಇಟ್ಬಿಟ್ಟು ನೀವು ಅದರ ಮೇಲೆ ಆರಾಮಾಗಿ ಮಲಗಿ. ಆಮೇಲೆ ಮಾರನೇ ದಿನದಿಂದ ದಿನ ಬಂದು ಡೈರೆಕ್ಟಾಗಿ ಮಲಗೋಕ್ಕಿಂತ ಮುಂಚೆ ನಿಮ್ಮ 2 ಪಾದಗಳು ನೆಲದ ಮೇಲಿಟ್ಟು ಕಣ್ಣು ಮುಚ್ಕೊಂಡು ಹೃದಯದ ಮೇಲೆ ಕೈ ಇಟ್ಕೊಂಡು ಯೂನಿವರ್ಸ್ಗೆ ಅಥವಾ ನಿಮ್ಮ ಇಷ್ಟ ದೈವಕ್ಕೆ ಹೇಳ್ಕೊಳ್ಳಿ, ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ನಾನು ಯಾರನ್ನಾದರೂ ನೋಯಿಸಿದರೆ ಅವರನ್ನೆಲ್ಲ ಕ್ಷಮೆ ಕೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನನ್ನು ನೋಯಿಸಿದಾರೋ ಅವರನ್ನೆಲ್ಲ ಕ್ಷಮಿಸಿದ್ದೀನಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಅಷ್ಟೇ. ಮಲ್ಕೊಂಡು ಅದರಲ್ಲಿ ಏನು ಬರೆದಿದ್ದೀರೋ ಅದು ನಡೆದು ಹೋಗಿದೆ ಅಂತ ವಿಜುವಲೈಸ್ ಮಾಡಿಕೊಂಡು ಖುಷಿಯಾಗಿ ಮಲಗಿ. ಇಷ್ಟೇ ಸಾಕು. ಎಷ್ಟು ಬೇಗ ನಡೆಯುತ್ತೆ ಅಂತ ನೋಡಿ. ಯಾಕೆಂದರೆ ಮಲಗೋವಾಗ ಆಲ್ರೆಡಿ ನೀವು ಅಲ್ಲಿ ಬರೆದಿದ್ದೀರಾ. ಆ ವರ್ಡ್ಸ್ನ ಎನರ್ಜಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಆದರೆ ನಾವು ಇಡೀ ದಿನದಲ್ಲಿ ಕ್ಯಾರಿ ಮಾಡ್ಕೊಂಡಿರೋ ಆ ಸ್ಟ್ರೆಸ್ಸು, ಟೆನ್ಷನ್ಗಳು, ನೆಗೆಟಿವಿಟಿ ಎಲ್ಲ ಇಲ್ಲಿ ಇರುತ್ತಲ್ವ, ಅದನ್ನು ನಾವು ರಿಲೀಸ್ ಮಾಡಿ ಮಲ್ಕೊಂಡಾಗ ಈಸಿಯಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಬೇಗ ರಿಯಾಲಿಟಿಗೆ ಬರುತ್ತೆ.